ಕರ್ತನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಎಲ್ಲ ದೇವರ ಮಕ್ಕಳಿಗೂ ಶುಭ ವಂದನೆಗಳು. ಕೃಪಾಪೂರ್ಣನಾದ ದೇವರ ಸಮ್ಮುಖವನ್ನು ಕಾಯುವ ಎಲ್ಲ ದೇವರ ಮಕ್ಕಳಿಗೆ ಮನಸ್ಸಾರೆ ಹೃದಯಪೂರ್ವಕವಾದ ವಂದನೆಗಳು. ಕಣ್ಣೀರಿನ ಮೊರೆಗಳು ಏಳು ಪ್ರಕಾಶಿಸು, ಕರ್ತನ ಬೆಳಕು ನಿನಗೆ ಬಂತು. ಇವತ್ತು ನಾವು ದೇವರ ವಾಕ್ಯವನ್ನು ಧ್ಯಾನಿಸೋಣ. ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ. ಕರ್ತನಲ್ಲಿ ಇರುವ ದೇವರ ಮಕ್ಕಳೇ, ಈಗ ನಾವು ಸೌಲನ ಮತ್ತು ದಾವಿದನ ಜೀವಿತವನ್ನು ನೋಡೋಣ. 1 ಸಾಮುವೇಲ್ 26ನೇ ಅಧ್ಯಾಯದ 12ನೇ ವಚನ. ಸೌಲನ ತಲೆದಿಂಬಿನ ಬಳಿಯಲ್ಲಿದ್ದ ಬರ್ಚಿ ತಂಬಿಗೆಗಳನ್ನು ತೆಗೆದುಕೊಂಡು ಹೋದನು. ಯಾರು ಕಾಣಲಿಲ್ಲ, ಯಾರಿಗೂ ಗೊತ್ತಾಗಲಿಲ್ಲ, ಯಾರೂ ಎಚ್ಚರವಾಗಿಲ್ಲ. ಯಾಕೆ ಅಂದರೆ ಯೆಹೋವನು ಅವರಿಗೆ ಗಾಢವಾದ ನಿದ್ರೆಯನ್ನು ಬರಮಾಡಿದನು. ಒಬ್ಬರೂ ಎಚ್ಚರವಿಲ್ಲದೆ ಎಲ್ಲರೂ ನಿದ್ರೆ ಮಾಡುತ್ತಿದ್ದರು. ಇಲ್ಲಿ ನೋಡಿರಿ, ದಾವಿದನು ಸೌಲನನ್ನ ಎಂದಿಗೂ ವೈರಿ ಎಂದು ಭಾವಿಸಲಿಲ್ಲ. ಇಸ್ರಾಯೇಲರ ಅರಸನಾಗುವುದು ದಾವಿದನ ಗುರಿಯಾಗಿತ್ತು. ಆದರೆ ಅದನ್ನು ಒಂದು ಚಿಕ್ಕ ಮಾರ್ಗದಿಂದ ಪಡೆಯುವುದು ಆತನಿಗೆ ಇಷ್ಟವಿರಲಿಲ್ಲ. ಸೌಲನನ್ನು ಕೊಲ್ಲುವುದಕ್ಕೆ ಅವನಿಗೆ ಸಿಕ್ಕಿದ ಅವಕಾಶವನ್ನು ಆತನು ಉಪಯೋಗಿಸಿಕೊಳ್ಳಲಿಲ್ಲ. ಸೌಲನು ದಾವಿದನನ್ನು ಕೊಲ್ಲುವುದಕ್ಕಾಗಿ ಸಾಯುವ ತನಕ ಸಂಚು ಮಾಡಿದನು. ಇಲ್ಲಿ ದಾವಿದನು ತನ್ನ ಜೀವನದಲ್ಲಿ ಶ್ರೇಷ್ಠವಾದ ತಗ್ಗಿಸುವಿಕೆಯ ಕರುಣೆಯ ಮಾತುಗಳನ್ನು ಮಾತಾಡುವುದನ್ನು ನಾವು ನೋಡೋಣ. 1 ಸಾಮುವೇಲ್ 26ನೇ ಅಧ್ಯಾಯದ 10-11 ವಚನಗಳು. ಇದಲ್ಲದೆ ದಾವಿದನು, ಯೆಹೋವನಾಣೆ, ಅವನು ಯೆಹೋವನಿಂದ ಸಾಯುವೆನು, ಇಲ್ಲವೇ ಕಾಲ ತುಂಬಿ ಮೃತ್ಯು ಹೊಂದುವೆನು, ಅಥವಾ ಯುದ್ಧದಲ್ಲಿ ಮಡಿಯುವೆನು. ತನ್ನ ಅಭಿಷಕ್ತನ ವಿರುದ್ಧವಾಗಿ ಕೈ ಎತ್ತದಂತೆ ನನ್ನನ್ನು ಯೆಹೋವನೇ ತಡೆಯಲಿ. ಅರಸನು ಒಂದು ತಪ್ಪಾದ ಸಂಗತಿಯನ್ನು ಮಾಡಿದರೆ ದೇವರು ನ್ಯಾಯವನ್ನು ಒದಗಿಸುತ್ತಾನೆಂದು ಆತನು ನಂಬಿದನು. ದೇವರ ವಾಗ್ದಾನವು ನೆರವೇರಲ್ಪಡುವುದೆಂದು ದಾವಿದನು ನಂಬಿದನು. ತಾನು ಅಡ್ಡದಾರಿ ಹಿಡಿಯಬಾರದೆಂದು ಒಂದು ನಂಬಿಕೆ, ವಿಶ್ವಾಸ ಆತನದಾಗಿತ್ತು. ದೇವರ ಸಹಾಯಕ್ಕಾಗಿ ಕಾಯಬೇಕೆಂಬ ಆತನ ಒಂದು ತಾಳ್ಮೆಯಾಗಿತ್ತು. ದೇವರ ಅಧಿಕಾರಕ್ಕೆ ಗೌರವ ಕೊಡುವುದು ಆತನ ಒಂದು ಗುಣವಾಗಿತ್ತು. ದಾವಿದನಲ್ಲಿ ಬೇರೆಯವರ ಮೇಲೆ ಯಾವುದೇ ದ್ವೇಷವೂ ಕೋಪವೂ ಇರಲಿಲ್ಲ. ದಾವಿದನು ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಿ ಕಾಣಿಸಲ್ಪಡುತ್ತಾನೆ. ಕಾರಣ ದೇವರ ಚಿತ್ತವನ್ನು ಕೇಳುವನಾಗಿದ್ದನು. ದೇವರ ಮಕ್ಕಳ ಸ್ವಭಾವ ಹೇಗಿರಬೇಕೆಂದರೆ ದೇವರನ್ನು ಮತ್ತು ಮನುಷ್ಯರನ್ನು ಪ್ರೀತಿಸುವರಾಗಿರಬೇಕು. ನಾವು ಮತ್ತು ಲೋಕದಲ್ಲಿರುವ ಎಲ್ಲ ಕ್ರೈಸ್ತರು ಈ ರೀತಿಯಾಗಿ ಜೀವಿಸುವುದು ಎಷ್ಟೋ ಅದ್ಭುತವಾದ ಸಂಗತಿಯಾಗಿದೆ. ದಾವಿದನು ಸೌಲನಿಗೆ ಯಾವ ಕೇಡು ಮಾಡದೆ ಆತನ ಬರ್ಚಿಯನ್ನು, ತಂಬಿಗೆಯನ್ನು ತೆಗೆದುಕೊಂಡು ಹೋದನು. ಸೌಲನನ್ನು ಕೊಲ್ಲುವ ಎರಡನೆಯ ಅವಕಾಶವನ್ನು ಉಪಯೋಗಿಸುವುದು ದಾವಿದನಿಗೆ ಬೇಡವಾಗಿತ್ತೆಂಬುದನ್ನು ಇದು ತೋರುತ್ತದೆ. ಸೌಲನು ತನ್ನ ತಪ್ಪುಗಳನ್ನು ಗ್ರಹಿಸುವಂತೆ ಇದು ಮಾಡಿತು. ಯಾಕೆ ಅಂದರೆ ದಾವಿದನು ದೇವರನ್ನ ಪ್ರೀತಿಸಿದನು ಮತ್ತು ದೇವರಿಂದ ಅಭಿಷೇಕಿಸಲ್ಪಟ್ಟ ಸೌಲನನ್ನ ಪ್ರೀತಿಸಿದನು. ನಾವು ನಿಜವಾಗಿ ದೇವರನ್ನು ಪ್ರೀತಿಸಿದರೆ ನಾವು ಎಲ್ಲ ಜನರನ್ನು ಪ್ರೀತಿಸುವರಾಗಿರುತ್ತೇವೆ. ದಾವಿದನು ತನಗೂ ಪಾಳೆಯಕ್ಕೂ ತಕ್ಕಷ್ಟು ಅಂತರವಿರುವ ಹಾಗೆ ಸ್ವಲ್ಪ ದೂರಕ್ಕೆ ಹೋಗಿ ಗುಡ್ಡವನ್ನೇರಿ ತುದಿಯಲ್ಲಿ ನಿಂತು, ಅಬ್ನೇರನೇ, ಕಿವಿಗೊಡುವುದಿಲ್ಲವೋ ಎಂದು ನೇರನ ಮಗನಾದ ಅವನಿಗೂ ಸೈನಿಕರಿಗೂ ಕೇಳಿಸುವಂತೆ ಕೂಗಲು, ಅಬ್ನೇರನು ಅರಸನನ್ನು ಕೂಗುವ ನೀನ್ಯಾರು ಎಂದು ಕೇಳಿದನು. ದಾವಿದನು, ಅಬ್ನೇರನೇ, ನೀನು ಶೂರನಲ್ಲವೋ? ಇಸ್ರಾಯೇಲರಲ್ಲಿ ನಿನಗೆ ಸಮಾನರು ಯಾರು? ನೀನು ನಿನ್ನ ಒಡೆಯನಾದ ಅರಸನನ್ನು ಯಾಕೆ ಕಾಯಲಿಲ್ಲ? ಜನರಲ್ಲಿ ಒಬ್ಬನು ಒಳಕ್ಕೆ ಹೊಕ್ಕು ನಿನ್ನ ಒಡೆಯನಾದ ಅರಸನನ್ನು ಕೊಲ್ಲಬೇಕೆಂದಿದ್ದನು. ನೋಡಿರಿ, ಇಲ್ಲಿ ದಾವಿದನು ಯಾರ ವಿಷಯದಲ್ಲಿ ಎಚ್ಚರಿಸುತ್ತಾ ಇದ್ದಾನೆ? ಯಾರ ವಿಷಯದಲ್ಲಿ ಅಂದರೆ ಸೌಲನ ವಿಷಯದಲ್ಲಿ ದಾವಿದನು ಮನಮರುಗುತ್ತಾ ಇದ್ದಾನೆ. ಆದರೆ ಸೌಲನಾದರೂ ದಾವಿದನನ್ನ ಕೊಲ್ಲಬೇಕೆಂದು ಹುಡುಕುತ್ತಿದ್ದನು. ಸೌಲನ ಸೇವಕನಾಗಿರುವ ಅಬ್ನೇರನನ್ನ, ನಿಮ್ಮ ಸೇವಕನನ್ನು ನೀವು ಸರಿಯಾಗಿ ಕಾಯಲಿಲ್ಲ, ಆತನ ವಿಷಯದಲ್ಲಿ ನಿಮಗೆ ಎಚ್ಚರಿಕೆ ಇಲ್ಲ. ಸೌಲನು
ದಾವಿದನನ್ನು ಎಷ್ಟೇ ಹಿಂಸೆ ಪಡಿಸಿದರೂ ಕೂಡ ದಾವಿದನ ಮನಸ್ಸು ಹಲ್ಲೆಲೂಯ ಆತನ ಮೇಲೆ ಪ್ರೀತಿಯಿಂದ ಇರುತ್ತದೆ ಹೊರತು ಆತನ ಮೇಲೆ ಯಾವತ್ತಿಗೂ ದ್ವೇಷ ಮಾಡಲಿಲ್ಲ ಎಂದು ನಾವು ನೋಡ್ತೇವೆ. ಪ್ರೀತಿಯ ದೇವರ ಮಕ್ಕಳೇ, ದ್ವೇಷ ನಮ್ಮ ಘನತೆ ಗೌರವವನ್ನು ಹಾಳು ಮಾಡುತ್ತದೆ. ದ್ವೇಷ ನಮ್ಮನ್ನು ಕೀಳು ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತದೆ. ಹಾಗಾಗಿ ಪ್ರೀತಿಯ ದೇವರ ಮಕ್ಕಳೇ, ಕರ್ತನಾದ ಯೇಸು ಕ್ರಿಸ್ತನು ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯದ 44ನೇ ವಚನದಲ್ಲಿ ಹೀಗೆ ಹೇಳಿದನು, ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆಪಡಿಸುವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಸ್ವಾಮಿಯು ಹೇಳುತ್ತಾ ಇದ್ದಾರೆ ಏನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ. ವೈರಿಗಳನ್ನು ಪ್ರೀತಿಸುವುದು ಅಂದರೆ ಸಾಮಾನ್ಯ ಸಂಗತಿ ಅಲ್ಲ. ಆದರೆ ನಾವು ದೇವರ ಮಕ್ಕಳಾಗಿ ದೇವರ ರಾಜ್ಯದಲ್ಲಿ ನಾವು ಸೇರಬೇಕಂದ್ರೆ, ಆ ನಿತ್ಯ ಜೀವಕ್ಕೆ ನಾವು ಬಾಧ್ಯರಾಗಬೇಕಂದರೆ ನಾವು ಪ್ರೀತಿಸಲೇಬೇಕು. ಆಗಲೇ ನಾವು ಕ್ರಿಸ್ತನ ಮಕ್ಕಳಾಗಿ ಮಾರ್ಪಟ್ಟು ಆ ನಿತ್ಯ ರಾಜ್ಯಕ್ಕೆ ಸೇರ್ಲಿಕ್ಕೆ ನಾವು ಬಾಧ್ಯರಾಗ್ತೇವೆ. ದೇವರ ಪ್ರೀತಿ ಆತ್ಮಿಕ ರಾಜ್ಯದ ಹೃದಯದ ಒಂದು ಭಾಗವಾಗಿದೆ. ಅರಸನ ಪ್ರೀತಿಯ ಪ್ರತಿಕಾರವಾಗಿದೆ ಮತ್ತು ಆತನ ನೇಮವೇ ಪ್ರೀತಿಯಾಗಿದೆ. ದೇವರ ರಾಜ್ಯದಲ್ಲಿರುವರೆಲ್ಲರೂ ಈ ನೇಮಕ್ಕೆ ಒಳಗಾಗಿರಬೇಕು. ಅವರು ಪ್ರೀತಿಪೂರ್ವಕವಾಗಿ ಆ ಪ್ರೀತಿ ಸಂಪೂರ್ಣತೆಯನ್ನ ಅನುಭವಿಸುವರಾಗಿರಬೇಕು. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಪ್ರೀತಿಯು ದೇವರ ಧರ್ಮಶಾಸ್ತ್ರವನ್ನು ನೆರವೇರಿಸುವಂತದ್ದಾಗಿದೆ. ಯಹೂದ್ಯರು ತಮ್ಮ ವೈರಿಗಳನ್ನು ದ್ವೇಷಿಸಬೇಕೆಂದು ಎಲ್ಲಿಯೂ ಹೇಳಿಲ್ಲ. ಇದು ಇಸ್ರಾಯೇಲರಲ್ಲಿ ಧಾರ್ಮಿಕ ನಾಯಕರ ಸಂಪ್ರದಾಯಕ ಬದ್ಧವಾಗಿತ್ತು. ನಿಜವಾಗಿಯೂ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ನಾವು ಬರೀ ಪ್ರೀತಿಯನ್ನ ಅಭ್ಯಾಸ ಮಾಡುವುದರಿಂದ ಏನೂ ಪ್ರಯೋಜನವೂ ಲಾಭವೂ ಇಲ್ಲ. ಆದರೆ ನಾವು ದೇವರ ಮಕ್ಕಳಾಗಿ ಅದನ್ನ ಅಭ್ಯಾಸ ಮಾಡುವಾಗ ಅದರ ಫಲವನ್ನ ಅನುಭವಿಸಲಿಕ್ಕೆ ಸಾಧ್ಯವಾಗುತ್ತದೆ. ನಾವು ಏನಾಗಿದ್ದೇವೆ ಎಂಬುದು ತೋರಿಸುವಂತದಾಗಿದೆ. ದೇವರು ತನ್ನ ವೈರಿಗಳನ್ನ ಪ್ರೀತಿಸಿದನು. ರೋಮ 5ನೇ ಅಧ್ಯಾಯದ 8ನೇ ವಚನದಿಂದ 10ನೇ ವಚನ. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣವನ್ನು ಕೊಟ್ಟದರಲ್ಲಿ ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಈಗ ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತು ನಿಶ್ಚಯವಲ್ಲವೇ? ದೇವರಿಗೆ ವೈರಿಯಾಗಿದ್ದ ನಾವು ಆತನ ಮಗನ ಮರಣದ ಮೂಲಕ ಸಮಾಧಾನವಿರಲಾಗಿ ಆತನ ಕೂಡ ಸಮಾಧಾನವಾದ ನಮಗೆ ಆ ಮಗನಿಗಿರುವ ಜೀವದಿಂದ ರಕ್ಷಣೆಯಾಗುವುದು ಮತ್ತು ನಿಶ್ಚಯವಲ್ಲವೇ? ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಪ್ರತಿ ಮನುಷ್ಯನು ದೇವರ ಕೋಪಕ್ಕೆ ಒಳಗಾದವನು. ಆದರೆ ದೇವರು ನಮ್ಮನ್ನು ಪ್ರೀತಿಸಿ ನಮ್ಮ ಮೇಲೆ ಇರುವಂಥ ಎಲ್ಲ ದ್ವೇಷವನ್ನು ಅಳಿಸಿ ಹಾಕಿದನು. ಆಮೇನ್. ಅದು ಕರ್ತನಾದ ಯೇಸು ಕರ್ತನ ಮೂಲಕವಾಗಿ ದೇವರೇ ನಮ್ಮನ್ನು ಕ್ಷಮಿಸಿದನು. ನಾವು ಕೂಡ ಕ್ಷಮಿಸುವರಾಗಿರಬೇಕು. ಯಾವ ಮನುಷ್ಯನಲ್ಲಿ ಕ್ಷಮಿಸುವ ಸ್ವಭಾವವಿರುತ್ತದೋ ಆ ಮನುಷ್ಯನು ಉನ್ನತವಾಗಿರುತ್ತಾನೆ. ಆತನು ಈ ಬಹಳ ಫಲವು ನಿಂತಿರುವ ಮರವು ಯಾವ ರೀತಿಯಲ್ಲಿರುತ್ತದೋ ಅದೇ ರೀತಿಯಲ್ಲಿ ನಮ್ಮ ಜೀವಿತವು ಕರ್ತನ ವಾಕ್ಯದಲ್ಲಿ ನೆಲೆಗೊಳಿಸಬೇಕು. ಮತ್ತೊಂದು ಸಂಗತಿ ಏನೆಂದರೆ, ಈ ದ್ವೇಷ, ಹೊಟ್ಟೆಕಿಚ್ಚು ಇವುಗಳಿಂದ ಮನುಷ್ಯನು ದೂರವಾಗಿರಬೇಕು. ಹೊಟ್ಟೆಕಿಚ್ಚು, ದ್ವೇಷ ಇವೆರಡು ಮನುಷ್ಯನನ್ನು ನಾಶಕ್ಕೆ ಒಳಪಡಿಸುತ್ತದೆ. ಹೊಟ್ಟೆಕಿಚ್ಚು ಕುಟುಂಬಗಳನ್ನು, ಸಭೆಗಳನ್ನು ನಾಶಪಡಿಸುತ್ತದೆ. ನೋಡಿರಿ, ಹೊಟ್ಟೆಕಿಚ್ಚು ನಮ್ಮ ಆತ್ಮವನ್ನು ಕೊಂದು ನಾಶಪಡಿಸುತ್ತದೆ. ಯೋಬು 5ನೇ ಅಧ್ಯಾಯದ 2ನೇ ವಚನವು ಹೇಳುತ್ತದೆ, ಕರಕರೆಯಿಂದ ಮೂರ್ಖನಿಗೆ ನಾಶನವು, ರೋಷದಿಂದ ಮೂಢನಿಗೆ ಮರಣವು ಸಂಭವಿಸುವುದಲ್ಲವೇ? ನೋಡಿರಿ, ಒಬ್ಬ ಮನುಷ್ಯನು ರೋಷದಿಂದ ತನ್ನನ್ನು ತಾನೇ ಕೊಂದುಕೊಂಡನು. ಗ್ರೀಕಲ್ಲಿ ಒಂದು ಕತೆ ಉಂಟು. ಒಬ್ಬ ಶಿಲ್ಪಿಯು ಬಹಳ ಪ್ರಸಿದ್ಧಿಯಾಗಿದ್ದನು. ಆತನನ್ನು ಗೌರವಿಸಿ ಪ್ರಶಸ್ತಿಯನ್ನು ಕೊಡುವುದಕ್ಕೆ ಆ ಪಟ್ಟಣದ ಜನರು ನಿರ್ಧರಿಸಿದರು. ಅವನಿಗೆ ಒಂದು ದೊಡ್ಡ ಶಿಲೆಯನ್ನು ನಿರ್ಮಿಸಿದರು. ಇದನ್ನು ಕಂಡ ಮತ್ತೊಬ್ಬನಿಗೆ ಬಹಳ ಹಠ ಮತ್ತು ಹೊಟ್ಟೆಕಿಚ್ಚು ಬಂದಿತು. ಹೀಗೆ ಆತನ ಮನಸ್ಸಿನೊಳಗೆ ಬಂತು, ಹೇಗಾದರೂ ಮಾಡಿ ಆ ಶಿಲೆಯನ್ನ ನಾಶ ಮಾಡಬೇಕೆಂದು.
ಪ್ರತಿ ರಾತ್ರಿಯಲ್ಲಿಯೂ ಯಾರಿಗೂ ತಿಳಿಯದ ಹಾಗೆ ರಹಸ್ಯವಾಗಿ ತನ್ನಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಆ ಶಿಲೆಯನ್ನು ಅಡಿಯ ಭಾಗದಿಂದ ಹುಳಿಯಿಂದ ಕುಟ್ಟಿ ಕುಟ್ಟಿ ಕೆಡುತ್ತಾ ಬಂದನು. ಕೊನೆಗೆ ಒಂದು ದಿನ ಪೂರ್ತಿ ಆ ಶಿಲೆಯು ಅವನ ಮೇಲೆಯೇ ಉರುಳಿ ಬಿತ್ತು. ಆ ಹೊಟ್ಟೆ ಕಿಚ್ಚಿನವನು ಆ ಸ್ಥಳದಲ್ಲೇ ಸತ್ತು ಬಿದ್ದನು. ಆ ಹೊಟ್ಟೆ ಕಿಚ್ಚೇ ಅವನನ್ನು ಸಾಯುವಂತೆ ಮಾಡಿತು. ಹೊಟ್ಟೆ ಕಿಚ್ಚು ಪಡುವವನನ್ನೇ ಹೊಟ್ಟೆ ಕಿಚ್ಚು ಕೊಲ್ಲುತ್ತದೆ. ಹೊಟ್ಟೆ ಕಿಚ್ಚು ಪಡುವವನು ಎಂದಿಗೂ ಆತನು ಯೋಗ್ಯ ಸ್ಥಿತಿಗೆ ಬರುವುದೇ ಇಲ್ಲ. ಆತನ ಮನೆಯು ಹಾಳು ಬಿದ್ದ ಮನೆಯಾಗಿರುತ್ತದೆ. ಈ ಕಥೆಯಲ್ಲಿ ನಾವು ನೋಡಿದ ಹಾಗೆ ನಾವು ಯಾರ ಮೇಲೆ ದ್ವೇಷ, ಹೊಟ್ಟೆ ಕಿಚ್ಚನ್ನ ಪಡಬಾರದು. ದೇವರು ನಮಗೆ ಏನನ್ನ ಕೊಟ್ಟಿದ್ದಾರೋ ಅದರಲ್ಲಿ ನಾವು ತೃಪ್ತಿಯಾಗಿರಬೇಕು. ಬಹಳ ಜನರು ಮಾಡುವ ತಪ್ಪೇನೆಂದರೆ ಅವರಿವರನ್ನ ನೋಡಿ ನಾವು ಬದುಕಬಾರದು. ಅವರು ಎಷ್ಟು ಚೆನ್ನಾಗಿದ್ದಾರೆ, ಅವರಿಗೆ ಎಷ್ಟು ಕಾರು ಬಂಗ್ಲೆ ಐಶ್ವರ್ಯ ಇದೆ, ಅವರಿಗೆ ಅಷ್ಟು ಆದಾಯ ಇದೆ, ಅವರು ಮಾಡ್ತಾರೆ. ಆದರೆ ನಿನಗೆ ಅಷ್ಟು ಆದಾಯವಿಲ್ಲ. ಸಾಲ ಸಂಬಂಧ ಮಾಡಿ ಅವರ ಮಟ್ಟಕ್ಕೆ ನೀನು ಹೋಗುವುದಾದರೆ ನಾಳೆ ದಿವಸ ದೊಡ್ಡ ಇಕ್ಕಟ್ಟಿಗೆ ಸಿಲುಕಿಕೊಂಡು ಇರುವುದನ್ನ ಕೂಡ ಮಾರಿದರೂ ಕೂಡ ಸಾಲ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತ ದೊಡ್ಡ ಕೆಟ್ಟ ಪರಿಸ್ಥಿತಿಗೆ ಹೋಗುವಂತ ಸಂದರ್ಭಗಳು ಬರ್ತವೆ. ಹಾಗಾಗಿ ಕೆಲವರು ಏನ್ ಮಾಡ್ತಾರಂದ್ರೆ ದೇವ್ರು ಮಾಡ್ತಾನೆ ಎಂಬುದಾಗಿ ಹೇಳಿ, ಹೌದು, ಸತ್ಯವಾಗಲು ದೇವರು ಆಶೀರ್ವಾದ ಮಾಡಲಿಕ್ಕೆ ಶಕ್ತನು. ನೀನು ದೇವರ ಚಿತ್ತವನ್ನು ಮೀರಿ ಆತನಿಗೆ ಇಷ್ಟವಿಲ್ಲದಂತ ಆಲೋಚನೆಗಳನ್ನ ನೀನು ಮಾಡಿಕೊಂಡು ಹೋಗುವುದಾದರೆ ದೇವರು ಅದಕ್ಕೆ ಕಾರಣನಲ್ಲ. ನಿನ್ನ ಆಸೆ, ನಿನ್ನ ಆಕಾಂಕ್ಷೆಗಳು ಅವುಗಳೇ ಅದಕ್ಕೆ ಗುರಿಯಾಗಿದೆ. ಒಂದು ದಿವಸ ಏನಾಯ್ತಂತೆ ಗೊತ್ತಾ? ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನು ಎಲ್ಲರಿಗೂ ಪ್ರಾರ್ಥನೆ ಮನವಿಗಳನ್ನ ಕಳಿಸ್ತಿದ್ದಂತೆ. ಉಪವಾಸ ಪ್ರಾರ್ಥನೆ ಮಾಡುವರು, ವೈಯಕ್ತಿಕ ಪ್ರಾರ್ಥನೆ ಮಾಡುವರು, ಉಜ್ಜೀವನ ಪ್ರಾರ್ಥನೆ ಮಾಡುವರು, ಇವರಿಗೆ ಆ ಮನವಿಗಳನ್ನ ಕಳಿಸ್ತಿದ್ದಂತೆ. ಎಲ್ಲರಿಗೂ ಪ್ರಾರ್ಥನೆ ಮನವಿಯನ್ನ ಕಳಿಸ್ತಾ ಇದ್ದಾರೆ. ಆದರೆ ಈ ಮನುಷ್ಯ ಮಾತ್ರ ಪ್ರಾರ್ಥನೆ ಮಾಡ್ತಿರ್ಲಿಲ್ಲ. ಆರಾಮಾಗಿ ಹೋಗಿ ಊಟ ಮಾಡಿ ಮಲಕ್ಕೊಂಡು ಎಲ್ಲೆಲ್ಲಿ ಹೋಗ್ಬೇಕೋ ಜಾಲಿಯಾಗಿ ತಿರುಗ್ತಿದ್ದಂತೆ. ಈ ರೀತಿಯಾಗಿ ಜಾಲಿಯಾಗಿ ಬದುಕುವಂತ ವ್ಯಕ್ತಿಯ ಜೀವನದಲ್ಲಿ ಕರ್ತನು ಆಶೀರ್ವಾದ ಮಾಡ್ತಾರ. ಮತ್ತೊಬ್ಬರ ಪ್ರಾರ್ಥನೆ ನಮಗೆ ಅವಶ್ಯ. ಆದರೆ ಮೊದಲು ನಾವು ಮೊಣಕಾಲೂರಬೇಕು. ಮೊದಲು ನಾವು ದೇವರನ್ನ ಘನಪಡಿಸಬೇಕು. ಮೊದಲು ನಾವು ದೇವರ ವಾಕ್ಯವನ್ನ ಧ್ಯಾನಿಸಬೇಕು. ಆಗ ದೇವರು ಕಾರ್ಯ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಕಾಲಕ್ರಮೇಣವಾಗಿ ಈ ಮನುಷ್ಯನ ಎಲ್ಲ ಆಸ್ತಿ ಪಾಸ್ತಿಯು ಎಲ್ಲವೂ ಕಳೆದು ಹೋಯಿತು. ಬಿಸ್ನೆಸ್ ಎಲ್ಲವೂ ಲಾಸ್ ಆಯಿತು. ಹೀಗೆ ಆತ್ಮಹತ್ಯಕ್ಕೆ ಪ್ರಯತ್ನಿಸಿದನು. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಕರ್ತನು ಯಾವ ರೀತಿಯಲ್ಲಿ ನಮ್ಮನ್ನು ನಡೆಸುತ್ತಾನೋ ಆ ರೀತಿಯಾಗಿ ನಾವು ಬದುಕುವುದಾದರೆ ಸತ್ಯವಾಗಲು ಒಂದು ದಿವಸ ಉನ್ನತಕ್ಕೆ ನಾವು ಬರ್ತೇವೆ. ಸೌಲನ ಸಿಂಹಾಸನವು ಬಿದ್ದು ಹೋಯಿತು, ಆದರೆ ದಾವಿದನ ಸಿಂಹಾಸನವು ಯಾವಾಗಲೂ ಸ್ಥಿರವಾಗಿ ಇರುವಂತೆ ಕರ್ತನು ಕೃಪೆ ಮಾಡಿದನು. ಅದಕ್ಕೆ ಯೆಶಯ್ಯ ಹೇಳಿದನು, ನಿಮ್ಮ ವೈರಿಗಳನ್ನ ಪ್ರೀತಿಸಿರಿ. ಪ್ರೀತಿಸುವುದನ್ನ ಪ್ರತಿದಿನವೂ ನಾವು ಕಲಿಯಬೇಕಾಗಿದೆ. ಜ್ಞಾನವಕ್ತಿ 25ನೇ ಅಧ್ಯಾಯದ 21ನೇ ವಚನ ಹೇಳುತ್ತದೆ, ನಿನ್ನ ವೈರಿ ಹಸಿದಿದ್ದರೆ ಅನ್ನವಿಡು, ಬಾಯಾರಿದ್ದರೆ ನೀರು ಕೊಡು. ಅನ್ನ ನೀಡ್ತಾರ, ನೀರು ಕೊಡ್ತಾರ. ತಮ್ಮ ವೈರಿಗಳು ದೂರದಲ್ಲಿ ಬರ್ತಾ ಇರುವಾಗಲೇ ಉಗಿಯುತ್ತಾರೆ. ಅಯ್ಯೋ, ಇವತ್ತು ಈ ದರಿದ್ರದವನ ಮುಖವನ್ನು ನೋಡ್ಲಿಕ್ಕೆ ಆಯ್ತಲ್ಲ. ಪ್ರೀತಿಯ ದೇವರ ಮಕ್ಕಳೇ, ಈ ಮಾತುಗಳು ಯಾವ ಮನುಷ್ಯನಲ್ಲಿ ಬರುತ್ತದಂದ್ರೆ ಸ್ವಾಭಾವಿಕವಾಗಿರುವಂತ ಮನುಷ್ಯನು, ಲೌಕಿಕವಾಗಿ ಬದುಕುವಂತ ಮನುಷ್ಯನ ಬಾಯಿಯಲ್ಲಿ ಇಂಥ ಕೆಟ್ಟ ಪದಗಳು ಬರುವಂಥದ್ದಾಗಿದೆ. ಆದರೆ ದೇವರ ಮಕ್ಕಳಾದ ನಾವು ಪ್ರತಿಯೊಬ್ಬರನ್ನ ಸನ್ಮಾನಿಸಬೇಕು, ಗೌರವಿಸಬೇಕು. ಯೇಸಪ್ಪ ಆ ಪ್ರೀತಿಯನ್ನೇ ನಮ್ಮನ್ನ ಕಲಿಸುವುದಕ್ಕೆ ಬಂದನು. ನಾವು ಕೂಡ ಆ ಪ್ರೀತಿಯನ್ನೇ ಜನರಿಗೆ ಕೊಡಬೇಕಾಗಿದೆ. ರೋಮ 12ನೇ ಅಧ್ಯಾಯದ 21ನೇ ವಚನವು ಹೇಳುತ್ತದೆ, ಕೆಟ್ಟದಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟದನ್ನು ಸೋಲಿಸು. ಆಮೇನ್. ಪೌಲನು ಎಂಥ ಒಂದು ಅರ್ಥಗರ್ಭಿತವಾದ ವಾಕ್ಯವು ದೇವರ ಆತ್ಮನಿಂದ ಪ್ರಕಟಿಸುತ್ತಾನೆ. ಪೌಲನು ಹೇಳುತ್ತಾನೆ, ಕೆಟ್ಟ ಆಸೆಗಳಿಗೆ ಸೋತು ಹೋಗದೆ, ಅಂದರೆ ಒಳ್ಳೆತನ ಬಂದರೆ ಮಾತ್ರವೇ ಕೆಟ್ಟತನವು ತನ್ನಟ್ಟಿಗೆ ತಾನೇ ಅದು ಬಿಟ್ಟು ಹೋಗುತ್ತದೆ. ಎಲ್ಲಿಯವರೆಗೂ ಕೆಟ್ಟತನವು ನಮ್ಮ ಒಳಗಡೆ ಇರುತ್ತದೋ
ಅದು ಅಂದಿನವರೆಗೂ ನಮ್ಮನ್ನ ಆಳ್ವಿಕೆ ಮಾಡುತ್ತಾನೇ ಹೋಗುತ್ತದೆ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ನಮಗೆ ನಷ್ಟವಾದರೂ ನಾವು ಬೇರೆಯವರಿಗೆ ನಷ್ಟವಾಗಿರಬಾರದು. ಅನ್ಯಾಯವಾದರೂ ಪರವಾಗಿಲ್ಲ, ದೇವರ ಸಮ್ಮುಖದಲ್ಲಿ ಪ್ರಾರ್ಥನಾ ಪೂರ್ವಕವಾಗಿ ಜೀವಿಸೋಣ. ಕರ್ತನಿಗೆ ಸ್ತೋತ್ರವಾಗಲಿ. ಹೆಚ್ಚಾಗಿ ಪ್ರೀತಿಸೋಣ, ಪ್ರೀತಿಯನ್ನ ಕಲಿಯೋಣ, ಅಭ್ಯಾಸಿಸೋಣ, ಅನೇಕರನ್ನ ಸತ್ಯದಲ್ಲಿ ನಡೆಸೋಣ. ಕರ್ತನು ಈ ವಾಕ್ಯಗಳು ನಮ್ಮೆಲ್ಲರ ಜೀವನದಲ್ಲಿ ಇನ್ನೂ ಹೆಚ್ಚಾದ ಪ್ರೀತಿಯನ್ನು ಕಲಿಸಲಿ. ಆಮೇನ್, ಆಮೇನ್.